ನೋಡಿ ಸ್ನೇಹಿತರೆ, ಟೈಮ್ನ 4:30 ಆಗೈತ್ರಿ. ನಾವು ಎದ್ದಿರೋದ 4:10 ಎದ್ದಿದ್ದೀರಿ. ಯಜಮಾನ್ರಿಗೆ ಗ್ಯಾಸಿನ ಮ್ಯಾಗ ನೀರು ಕಾಸಿ ಕೊಟ್ಟೇರಿ, ಜಳಕ ಮಾಡಿ ಹೋದ್ರಿ ಅವರು. ಅವ್ರ ಇನ್ನೊಬ್ರು ಡ್ರೈವರ್ ಅನ್ನೋರು ಬಂದಿದ್ರಿ, ಗಾಡಿ ತೊಗೊಂಡು ಹೋಗಿದ್ರಿ ನೈಟ್. ಇಬ್ಬರಿಗೆ ಚಾ ಮಾಡಿಕೊಟ್ಟೇರಿ. ಬಾಕ್ಲ ಹಾಕ್ತೀನಿ ರೀ, ಇನ್ನ ಕತ್ತೈತಿ ಎಲ್ಲ. ನಾನು ಕಸ ಹೊಡ್ಕೊಂಡೆ ರೀ, ಇನ್ನೇನು ಮನ್ಕೊಳಂಗಿಲ್ಲ ಸ್ನೇಹಿತರೆ. ಚಾ ಮಾಡಿಕೊಟ್ಟೆ, ಕರಿ ಚಾ ರೀ. ಅಷ್ಟ ಬ್ರೆಡ್ ತೊಗೊಂಡು ತಿಂದು ಹೋದ್ರಿ ನೋಡ್ರಿ. ನಾ ಎಷ್ಟು ಚಾ ಉಳ್ದೈತ್ರಿ ನನಗಲ್ಲಿ. ಸ್ವಲ್ಪ ಗಾಡಿ ಸೌಂಡ್ ಬರಾಕ್ತಿರ್ಬೇಕು ಅನ್ಕೋತೀನಿ ನೋಡ್ರಿ. ಮಾಸಿರ್ಲಿ ಇವತ್ತು, ಅಷ್ಟು ಗೆಣಸಿನ್ಕಾಯಿ ಕುದಿಸ್ತೀನಿ ರೀ. ಹೋಳಿಗೆ ಮಾಡ್ರಿ ಅಂತ ಮಾಡ್ತೀನಿ. ಈ ಬ್ರೆಡ್ ತಂದಿದ್ದೆ ರೀ, ಇಬ್ಬರು ಒಂದೊಂದು ತೊಗೊಂಡು ತಿಂದ್ರಿ. ಆ ಅಣ್ಣ ಒಂದು, ನಮ್ಮ ಮನೆಯವ್ರೊಂದು. ಈಗೆಲ್ಲ ಕಸ ಹೊಡ್ಕೊಂಡೇನಿ ರೀ ಎಲ್ಲ. ಇವಾಗ ಬ್ಲೌಸ್ಗಳು ತೊಗೊಂಬಂದಿನಿ ಸ್ನೇಹಿತರೆ. ನೀನೇ ನೈಟಾಗಿ ಕಟ್ ಮಾಡ್ಬೇಕಂದ ನೈಟ್ ಯಜಮಾನ್ರಿ ಇನ್ನೇನು ಕಟ್ ಮಾಡ್ತೀವಿ ಮನ್ಕೋರ ಮುಂಜಾನೆ ಮತ್ತೆ ಮಾಡಕತ್ತಿ ಏನಾಕತ್ರಿ ಬೇಸರ ಮಾಡಿಕೊಂಡು. ಈಗ ಇಷ್ಟು ತನಕ ಕುತ್ಕೊಂಡು ಕಟ್ ಮಾಡ್ತೀನಿ ರೀ. ಮಣ್ಕೊಂಡ್ರೆ ಹಾಗೆ ಮಣ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ದಿನ ಎಷ್ಟೊತ್ತಿಗೆ ಅಂದ್ರೆ 6:30 7 ಕೇಳಾಕತ್ತೀನಿ ರೀ. ಇನ್ನು ಮ್ಯಾಗಿಂದ ನನ್ನ ರುಟೀನ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ. ಯಾಕಂದ್ರೆ ಮಧ್ಯಾಹ್ನ ಟೈಮ್ದಾಗ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತೆ ಸ್ನೇಹಿತರೆ. ಬಿಸಿಲು ಇರ್ತೈತಿ, ಬಿಸಿಲಾಗ ಬಟ್ಟೆ ಹೊಲಿಯೋಕ್ಕೂ ಆಗಂಗಿಲ್ಲ, ಮತ್ತು ಕೆಲಸ ಮಾಡೋದು ಜಾಸ್ತಿ ಆಗಂಗಿಲ್ಲ ರೀ, ನೀರು ಕುಡಿಸಿ. ಇನ್ನು ಮ್ಯಾಗಿಂದ ಸ್ವಲ್ಪ ಜಲ್ದಿ ಎದ್ದು ಬಟ್ಟೆ ಸ್ಟಿಚ್ ಮಾಡಬೇಕು. ಇವೆಲ್ಲ ತೊಗೊಂಡು ಬಂದೀನಿ ರೀ, ನೀನೇನು ತೋರ್ಸಿನ್ರಲ್ಲ. ಇವಷ್ಟು ತೊಗೊಂಡು ಬಂದೀನಿ ರೀ. ಈಗ ಕಟ್ ಮಾಡ್ತೀನಿ ರೀ. ಈಗ ಎಷ್ಟು ಬೆಳಕಾಗೋ ಮಟ್ಟ ಎಷ್ಟು ಆಗ್ತೈತೆ ಅಷ್ಟು ಕಟ್ ಮಾಡ್ತೀನಿ ರೀ. ಹಂಗಂದ್ರೆ ಕಸ ಹೊಡಿಗೆನ ಅಷ್ಟು ಬ್ಲೌಸ್ ಕಟ್ ಮಾಡಿಟ್ಟು ತಲೆ ಹಿಕ್ಕೊಳ್ದಾಗ ನೀರು ಕಾಯ್ತಾವ್ರೆ. ಗ್ಯಾಸ್ ಮ್ಯಾಗ ಕಾಶಿ ಕೊಡ್ತೀನಿ ರೀ ಅವ್ರಿಗೆ. ಒಲೆ ಹೊತ್ಸೋದ ನಾನು ಒಲೆ ಮ್ಯಾಗ ಮತ್ತೆ ಲೇಟ್ ಆಗ್ತಾವ್ರೆ. ಗ್ಯಾಸಿನ ಮ್ಯಾಗ ಕಾಶಿ ಕೊಡ್ತೀನಿ ರೀ. ಜಳಕ ಮಾಡಿ ಹೋದ್ರಿ ಅವರು. ಇವು ನಾನು ಬ್ಲೌಸ್ಗಳನ್ನೆಲ್ಲ ಕಟ್ ಮಾಡ್ತೀನಿ ರೀ. ಇವು ಒಬ್ಬರು ಅದಾವ್ರಿ. ಇವು 2 ಏನೈತಿ ಪ್ಲೇನ್ ಬ್ಲೌಸ್ ಅದಾವ ಸಣ್ಣ. ನನ್ನ ಕಡೆದಿದ್ದೊಂದು ಬ್ಲ್ಯಾಕ್ ತೊಗೊಂಡಾರೆ. ಇವಕ್ಕೆ ಎರಡಕ್ಕೂ ಗಿಡ ತೊಳಿಡ್ಬೇಕ್ರಿ. ಇವು 2 ಏನೈತಿ ಉದ್ದ ತೊಳಿಡ್ಬೇಕು. ಅದಕ್ಕೆ ಉದ್ದ ತೊಳಿಂದ ಬ್ಲೌಸ್ನ ಕೊಟ್ಟಾರ ನೋಡ್ರಿ. ಇದು ನಾನೇ ಹೊಲ್ದೀನಿ ರೀ ಬ್ಲೌಸ. ಇದು ಚೆಂದಾಗೈತೆ ಅಂತ ಇದನ್ನ ಕೊಟ್ಟಾರೆ ಅವರು. ಇವೆಲ್ಲ ಸ್ಲೀವ್ಗೆ ಡಿಸೈನ್ ಮಾಡೋದೈತಿ ಸ್ನೇಹಿತರೆ. ಮಾಡೋ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಇದೊಂದು ಕುಬ್ಸು ಜಂಪರ್ ಕಟ್ ಮಾಡ್ಬೇಕ್ರಿ. ಇದು ಒಂದು ಪ್ಲೇನ್ ಜಂಪರ್ ಐತ್ರಿ. ಇವ 2 ಒಂದು 4 6 ಜಂಪರ ಕಟ್ ಮಾಡಿ ಅಂದ್ರೆ ಎಷ್ಟು ಆಗ್ತೈತೆ ಅಷ್ಟು ಹೊಲಿತೀನಿ ರೀ. ಏನು ಅಡುಗೆನೂ ಭಾಳ ಇರಂಗಿಲ್ಲ ರೀ ಮಾಡೋದು. ಈಗ ಹೋದ್ರಂದ್ರೆ ಮತ್ತೆ ಮಧ್ಯಾಹ್ನ 2ಕ್ಕೆ ಅಥವಾ 3ಕ್ಕೆ ಬರ್ತಾರೆ ಹೊಳ್ಳಿಯವರು. ನೋಡಿ ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಆದಷ್ಟು ಲೈಕು ಶೇರು ಕಮೆಂಟು ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ 4:15 ನನ್ನ ರುಟೀನ್ ಚಾಲೂ ಮಾಡೀನಿ ರೀ. ಇವತ್ತು ಬೆಳಗ್ಗೆ ಚಾಲೂ ಆಗಿದೆ ನನ್ನ ರುಟೀನ. ಸಂಜೆ ಹೊತ್ತು ತನಕ ಏನಾಗ್ತೈತೆ ಅಂತ ಶೇರ್ ಮಾಡಿರ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ. ಶಿವರಾತ್ರಿ ಮುಗ್ದೈತ್ರಿ, ಇವತ್ತು ಅಮಾವಾಸ್ಯೆ ರೀ. ಬರ್ರಿ ಬ್ಲೌಸ್ ಕಟ್ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಟೈಮ್ 6 ಗಂಟೆ ಆಯ್ತು ರೀ. ಜಳಕ ಆಯಿತು, ನೀರು ಕಾಯಿಸ್ಕೊಂಡು ಜಳಕ ಮಾಡಿದೆ ರೀ. ಚಾ ಒಂದು ಬ್ರೆಡ್ ಇದ್ದಿರ್ಲೆ ಒಂದು ಬ್ರೆಡ್ ತಿಂದೆ ರೀ. ಚಾ ಕುಡಿದು ಯಾಕೋ ಒಂದು ಸ್ವಲ್ಪ ನಿದ್ರೆ ಬಂದಂಗೆ ಆಗ್ಲಾಕತ್ತು. ಬಿಟ್ಟು ಅದು ಕಟ್ ಮಾಡೋದು ಜಾಸ್ತಿ. ನಮ್ಮ ಮನುಷ್ಯಾಗ ಒಂದು ಸ್ವಲ್ಪ ಕೂಲ್ ಇದ್ದಾಗ ಬ್ಲೌಸ್ ಕಟಿಂಗ್ ಮಾಡ್ಬೇಕ್ರಿ. ನಾನು ಯಾವುದೇ ಒಂದು ಟೆನ್ಷನ್ನು ಹಾಗೆ ನಿದ್ರೆ ಬರೋ ಟೈಮ್ದಾಗ ಅದು ಅಷ್ಟೇ ಕಟ್ ಮಾಡಂಗಿಲ್ಲ. ಯಾಕಂದರೆ ಮಿಸ್ಟೇಕ್ ಆಗಿಬಿಡ್ತಾವ್ರಿ ಬ್ಲೌಸ್ಗಳು. ಅದಕ್ಕೆ ರೀ ಅವನ ಬ್ಲೌಸ್ ಏನು ಕಟ್ ಮಾಡಲಿಲ್ಲ ಸ್ನೇಹಿತರೆ. ನೀರು ಕುಡಿಯಾಕ ಒಂದು ಕೂಡ ನೀರು ತುಂಬಿಟ್ಕೊಂಡೆ ನಳ ಬಂದಿದ್ದು ರೀ. ಮತ್ತು ಒಲೆ ಹೊತ್ತಿಸ್ಕೊಂಡು ನೀರು ಕಾಸ್ಕೊಂಡು ಜಳಕ ಮಾಡಿ ಚಾ ಕುಡಿದು ಇವಾಗ ಏನು ಮಾಡಾಕಿಟ್ಟಿನ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗೆಣಸಿನ್ಕಾಯಿ ಕುದಿಲಾಕ ಇಟ್ಟಿನ ಸ್ನೇಹಿತರೆ. ಗೆಣಸಿನ್ಕಾಯಿ ನೋಡಿ, ಗೆಣಸಿನ್ಕಾಯಿ ಕುದಿಯಾಕ ಇಟ್ಟಿನ್ರಿ. ಈ ಥರ ಬಟ್ಟೆ ಮ್ಯಾಗ ಹೊಚ್ಬೇಕತ್ರಿ. ಇದನ್ನ ಬಟ್ಟೆ ಹೊಚ್ಚಿ ಕುದಿಲಾಕ ಇಡ್ಬೇಕತ್ರಿ. ಹಸಿ ಬಟ್ಟೆ ತೋಸಿ ಒಗ್ದೀನ್ರಿ. ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೀನಿ. ಗೆಣಸಿನ್ಕಾಯಿ ಕುದಿಸ್ಬೇಕಾದ್ರೆ ಈ ಥರ
ಹಸಿ ಬಟ್ಟೆ ಮ್ಯಾಗ ಗೆಣಸಿನ್ಕಾಯಿ ಮ್ಯಾಗ ಕುದಿಲಾಕ ಒಗಿಬೇಕತ್ರಿ. ಇವನ್ನ ನೀರ ಜಾಸ್ತಿ ಹಾಕಬಾರ್ದತ್ರಿ. ಆ ಆಂಟಿಯಾರ ಹೇಳಿದ್ರಿ. ಕುದ್ದಿರ್ಬೋದು ಅನಿಸ್ತೈತ್ರಿ ನನಗರ ಈಗರೆ. ಬಟ್ಟಿ ತೆಗಿತೀನಿ. ನೀರು ಖಾಲಿ ಆದಂಗೆ ಅನ್ಸಾಕತ್ತಾವ್ರೆ. ಜಳಕ ಮಾಡಕ್ಕೆ ಹೋಗೋ ಮುಂದನ ಇಟ್ಟು ಹೋಗಿನ್ರಿ. ಕುದ್ದಿರ್ಬಹುದು ಅನ್ಸಾಕತ್ತೈತ್ರಿ. ನೀರ್ನು ಖಾಲಿ ಆಗ್ಯಾವ್ರೆ. ಕುದ್ದಾವ್ ಸ್ನೇಹಿತರೆ, ಫುಲ್ ಕುದ್ದವ್ರಿ. ಹಣ್ಣು ಆದಂಗೆ ಆಗ್ಯಾವ. ನೀರು ಹಾಕ್ಬೇಡಂದಿದ್ರಿ, ನಾನೊಂದು ಸ್ವಲ್ಪ ನೀರು ಹಾಕಿನ್ರಿ. ಫುಲ್ ಹಣ್ಣಾಗ್ಯಾವ್ರಿ. ಹಂಗೆ ಕುದ್ಸಾಕತ್ತೀನಿ ರೀ. ಇವನ್ನ ಆರಾಕ್ ಬಿಡ್ತಿದ್ರಿ. ಈ ಕಡೆ ಈ ಬಟ್ಟೆ ಏನೈತಿ ಮತ್ತು ತೊಳೆದು ಹಾಕುದ್ರಿ. ಆಲ್ರೆಡಿ ಗೋಧಿ ಹಿಟ್ಟು ಕೂಡ ಚಾನಿಸ್ ಇಟ್ಟೇನ್ರಿ. ಸ್ವಲ್ಪ ಕಮ್ಮಿ ಬೀಳಂಗೆ ಕಾಣ್ತೈತ್ರಿ. ಮೈದಾ ಹಿಟ್ಟು ಐತ್ರಿ. ಮೈದಾ ಹಿಟ್ಟು ಮ್ಯಾಗ ಹಚ್ತನೋ ಇವತ್ತನ್ನ ಒಂದು ಇದ್ರಾಗ ನೀರೇನು ಹಾಕಂಗಿಲ್ಲ ರೀ. ಮತ್ತು ನೀರು ಹಿಡ್ಕೊತ ಅದು ಆರಾಕ್ ಬಿಡ್ತೀನಿ ರೀ. ಹಾಗೆ ಆರಾಕ್ ಬಿಟ್ಟು ಆಮೇಲೆ ಸಿಪ್ಪಿ ತೆಗೆದು ಬೆಲ್ಲ ಸಣ್ಣಂಗೆ ಬೆಲ್ಲ ಜಜ್ಜಿ ಇವನ್ನ ಮಿಕ್ಸರ್ಗೆ ಹಾಕಬಾರ್ದ್ರಿ. ಹಾಗೆ ಕೈಲೇನ ಕಿಮ್ಚಿ ಬೆಲ್ಲ ಸಣ್ಣಂಗೆ ನೈಸ್ ಮಾಡ್ಕೊಂಡ ಬೆಲ್ಲ ಕೂಡಿಸ್ಬೇಕು ನೋಡ್ರಿ. ಅದ್ರೊಳಗೆ ಹೋಳ್ಗೆ ಮಾಡೋ ಮುಂದೆ ತೋರಿಸ್ತೀನಿ. ಈ ಟಿಪ್ಸ್ನ ಫಾಲೋ ಮಾಡಿ ಸ್ನೇಹಿತರೆ. ನೀರ ಜಾಸ್ತಿ ಆಗಿ ಕುದಿಸಿದ್ರೆ ಹಣ್ಣಂಗೆ ಆಗಿಬಿಡ್ತಾವೆ. ಈ ಥರ ಹಸಿ ಬಟ್ಟೆನ, ಕಾಟನ್ ಬಟ್ಟೆ ಐತ್ರಿ ಇದು, ನೀರ ಆಗನ ತಳಕ್ಕೆ ಬೊಗೋನಿಗೆ ಹತ್ತೈತ್ರಿ, ಇಲ್ಲಾಂದ್ರೆ ಹತ್ತಿದ್ದಿಲ್ಲ ರೀ ಅದು. ಈ ಥರ ಹಸಿ ಬಟ್ಟೆನ ತೋಸಿ ಮ್ಯಾಲ್ಗಡೆ ಮುಚ್ಚಿ ಬಿಡ್ಬೇಕ್ರಿ. ಜಲ್ದಿನ ಕುದೀತಾವತ್ರಿ. ಒಂದು ಸ್ವಲ್ಪ ಬ್ಯಾಳೆ ಹಾಕ್ಲೇನ ಅನ್ಸಾಕತ್ಬಿಟ್ಟೈತ್ರಿ. ಹೋದ ಅಮಾಸಿನೂ ಹಾಕಿಲ್ಲ ರೀ. ಯಜಮಾನ್ರು ತಿಂತಾರೆ, ಅವ್ರು ಬರ್ತಾರೋ ಸ್ವಲ್ಪ ಕರ್ಚಿಕಾಯಿ ಮಾಡಬೇಕು ಅಂಥೇಳಿ ಇದೇ ಬೊಗೋಣಿ ತೊಳೆದು ಇದ್ರಾಗ ಒಂದು ಸ್ವಲ್ಪ ನೀರು ಇಟ್ಟು ಒಂದು ಕಪ್ ಆಗಟ್ಟು ಹಾಕ್ತೀನಿ ರೀ. ದೇವ್ರಿಗೆ ನೈವೇದ್ಯ ರೀ. ದೊಡ್ಡ ಅಮಾಸಿ ಗೆಣಸಿನ್ಕಾಯಿ ಹೋಳ್ಗೆ ದೇವರಿಗೆ ನೈವೇದ್ಯ ಕೊಡಕ್ಕೆ ಬರಂಗಿಲ್ಲ. ಬೊಗೋಣಿ ಹೊತ್ತಿತ್ರಿ. ನೀರು ಆಗ್ಯಾವ್ರನ್ನ ಹಾಗೆ ಚಹಾ ಕೊಡ್ಕೋತ ಕೂತ್ಬಿಟ್ಟಿನ್ರಿ. ಬರ್ರಿ ಇವನ್ನೆಲ್ಲ ತೆಗೆದಿಡ್ತೀನಿ, ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಬ್ಯಾಳಿನೂ ಕುದಿಸ್ಕೊಂಡು ಅದು ಬೆಲ್ಲ ಕೂಡಿಸ್ಕೊಂಡು ಎಲ್ಲ ಕುದಿಸಿದೆ ರೀ. ಬ್ಯಾಳಿ ಕುದಿಸಿ ಬೆಲ್ಲ ಕೂಡಿಸಿ ಅದನ್ನು ಹೂರ್ಣ ಎಲ್ಲ ಒಂದು ಸ್ವಲ್ಪ ಮಿಜ್ಕೊಂಡು ಹಿಟ್ಟು ಕೂಡ ನಾದಿಟ್ಟಿನ್ರಿ ಮಾಡ್ಬೇಕಂತೇಳಿ. ಈ ಕಡೆ ಇದು ಗೆಣಸಿನ ಹೋಳ್ಗಿಗೆ ಇದಕ್ಕೂ ಬೆಲ್ಲ ಕೂಡಿಸಿದ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ್ರಿ. ಒಲಿ ಮ್ಯಾಗ ಬ್ಯಾಳಿ ಕುದಿಸ್ಕೊಂಡ್ರಿ ರೀ. ಇಷ್ಟೊತ್ತನ ಸ್ವಲ್ಪ ಲೇಟ್ ಆಯ್ತು ರೀ ಬ್ಯಾಳಿ ಕುದಿಸೋದಕ್ಕೆ. ಯಾಕಂದ್ರೆ ಕುಕ್ಕರ್ ತೊಳೆದಿಲ್ಲ, ಭಾಂಡೆ ಅಷ್ಟು ಒಂದು ಕುಟ್ರೆ ಕೂತಾವ್ರಿ. ಕುಕ್ಕರ್ ತೊಳೆದಿದ್ದಿಲ್ಲ ರೀ. ಒಲಿ ಮ್ಯಾಗ ಕುದಿಸ್ಕೋ ಟೈಮ್ ಈಗ 8:30 ಆಗೈತ್ರಿ. ಅಷ್ಟೊತ್ತಿನಾಗ ಎದ್ರು ಈ ಹೊತ್ತಿನ ತನ ಆಯ್ತು ನೋಡ್ರಿ ಕೆಲಸ. ಇನ್ನು ಇದೆಲ್ಲ ಮುಗಿಬೇಕಾದ್ರೆ ಒಂದು 10 ಗಂಟೆ ಮ್ಯಾಗ ಆಗ್ತೈತ್ರಿ ನನಗೆ. ಬದಲಾಗಿ ಹೋಳ್ಗೆ ಮಾಡ್ಕೋತೀನಿ ಸ್ನೇಹಿತರೆ. ಇದನ್ನ ಆಮೇಲೆ ಮಾಡ್ತೀನಿ ರೀ. ಯಾಕಂದ್ರೆ ಈಗ ತೆಮಿ ಇಟ್ಟನ್ರಿ ಒಲಿ ಮ್ಯಾಗ. ಕರ್ಚಿಕಾಯಿ ಏನೈತಿ ಆಮೇಲೆ ಮಾಡ್ತೀನಿ ರೀ. ಒಂದು ದೇವ್ರಿಗೆ ಇದು ತಿನ್ನಕ್ಕೆ ನಮ್ಗೆ ಹಾಗೆ ಗೆಣಸಿನ್ಕಾಯಿ ತಿನ್ನೋದೇನೈತಿ ಈ ಥರ ಹೂರ್ಣ ರೆಡಿ ಮಾಡ್ಕೊಂಡ ಹೋಳ್ಗೆ ಮಾಡ್ಕೊಂಡು ತಿನ್ನೋದು ನೋಡ್ರಿ ಅಷ್ಟೇ. ನೋಡ್ರಿ ಒಲಿ ಮ್ಯಾಗ ಮಾಡತ್ತೀನಿ. ಉರಿ ಹತ್ತೈತ್ರಿ. ಬರ್ರಿ ಬಡ ಹೋಳಿಗೆ ಮಾಡಿ ಮತ್ತೆ ಸಿಗ್ತೀನಿ ರೀ. ಇದೊಂದು ಗೆಣಸು ಇಟ್ಟಿನಿ ನೋಡ್ರಿ. ನೋಡಿ ಸ್ನೇಹಿತರೆ, ಹೋಳಿಗೆ ಆಯ್ತು ರೀ. ಗೆಣಸಿನ ಹೋಳಿಗೆ ಇಷ್ಟ ಅದು ನೋಡ್ರಿ. ಚಂದ ಆಗ್ಯಾವ್ರಿ ನೋಡ್ರಿ, ಮಸ್ತ್ ಆಗ್ಯಾವ್ರೆ. ಇನ್ನೂ ಒಂದು ಬೇಯಿಸಾಕತ್ತೀನಿ ರೀ ತೆವ್ಯಾಗ. ನೀವು ಭಾಳ ನಾಜೂಕ್ಲೆ ಮಾಡ್ಬೇಕು ನೋಡ್ರಿ, ಇಲ್ಲಾಂದ್ರೆ ಹರಿದ ಹೋಗ್ಬಿಡ್ತಾವ್ರಿ. ಊರಿನ ಹೋಳ್ಗಿಗತ್ಲೆ ಉಬ್ಬಂಗಿಲ್ಲ ರೀ ಇವು. ಭಾಳ ನಾಜೂಕ್ಲೆ ಮಾಡ್ಬೇಕ್ರಿ ಗೆಣಸಿನ ಹೋಳ್ಗೆ. ಚಂದ ಆಗ್ಯಾವಿಲ್ರಿ ಸ್ನೇಹಿತರೆ? ಕಮೆಂಟ್ ಮಾಡ್ರಿ. ಹರ್ಕ ಮುರ್ಕ ಆಗ್ಯಾವ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಹೂರ್ಣ ಒಂದು ಸ್ವಲ್ಪ ಅಳಸಾಗಿತ್ರಿ. ಇದು ನೀರ ನಾನು ಗೆಣಸಿನ್ಕಾಯಿ ಕುದಿ ಮುಂದೆ ನೀರು ಹಾಕ್ಬೇಡಂದಿದ್ರಿ ಅವ್ರ ಆಂಟಿಯಾರ. ಆದರೂ ನಾ ಹಾಕಿದ್ದೆ. ಸ್ವಲ್ಪ ಹೂರ್ಣ ಗೆಣಸ ಮೆತ್ತಗೆ ಭಾಳ ಕುದ್ದಿದ್ದು ರೀ. ಅವು ಒಂದು ಸ್ವಲ್ಪ ಬಿರುಸು ಮೂಡಿ ಮ್ಯಾಗ ಏನಾರ ಕುದಿಸಿನಾದ್ರೆ ಚಂದ ಆಗ್ತಿತ್ರಿ. ಒಂದು ಸ್ವಲ್ಪ ಗಟ್ಟಿ ಆದಂಗೆ ಆಗ್ತಿತ್ರಿ. ಹೂರ್ಣ ಅಳಸಾಗಿತ್ತರ್ಲೆ
ಅದಕ್ಕೆ ಹಿಂಗಾದು ನೋಡ್ರಿ ಬರೀ ದಟ್ಟ ಕರ್ಚಿಕಾಯಿ ಮಾಡ್ತೀನಿ ರೀ. ಹಿಟ್ಟು ಐತ್ರಿ ನಾ ಟೇಸ್ಟ್ ಅಂತೂ ಭಾರಿ ಆಗ್ಯಾವ ಸ್ನೇಹಿತರೆ. ಗೆಣಸಿನ ಹೋಳ್ಗೆ ಅದೇನೋ ಅಂತಾರಲ್ಲ ಮಾಡ್ಕೋತ ತಿಂತಾರಂತೇಳಿ ಇದು ಅರ್ಧ ತಿಂದು ನೋಡಿದೆ ಸ್ನೇಹಿತರೆ. ಇದು ಟೇಸ್ಟ್ ಐತ್ರಿ. ಮನ್ಯಾಗ ಮಕ್ಕಳಿದ್ದು ಅಂದ್ರೆ ಮಕ್ಕಳಿಗೆ ಕೊಡ್ತಿದ್ದೆ ರೀ ತಿನ್ರಿ ಅಂತ ಹೇಳಿ. ಹೆಂಗಾಗ್ಯಾವ ನೋಡತ್ತೆ. ಮತ್ತು ಈಗ ಮಕ್ಕಳನ್ನ ಇಲ್ರಿ ನಾವ ತಿನ್ನೋದ್ರಿ, ನಾವ ಸಣ್ಣ. ನೀನು ನಮ್ಮ ಯಜಮಾನ್ರನ್ನಾಗ ಮುಂಜಾನೆ ಅನ್ನತ್ತಾರ ಗ್ಯಾಂಗರ್ಗೆ ರೀ ಬ್ರೆಡ್ ಅದು ಎಲ್ಲ ಹುಡುಗರು ಇದ್ದಿರ್ಬೇಕಲ್ಲ. ಮನ್ಯಾಗ ಹುಡುಗರು ತಿಂತಾವ ಇಳ್ರಿ ಅತ್ತ ಗ್ಯಾಂಗ್ರಾಮ್ ಅಂದ್ರೆ ಎಲ್ಲಿ ಹುಡುಗರು ನಾವ ಹುಡುಗ ಹುಡುಗಿ ಹುಡುಗರೆಲ್ಲ ಶಾಲ್ಯಾಗ ಅದಾವತ್ತೇಳಿ ಅವ್ರಿಗೆ ಕನ್ನಡದವ್ರು ಮರಾಠಿಯರ್ಲೆ ಹುಡುಗ ಹುಡುಗಿ ಯಾರೂ ಇಲ್ಲ. ನಾವೇ ಹುಡುಗ ಹುಡುಗಿ ನಾವೇ ತಿನ್ನೋದು, ನಮಗೆ ತಂದು ಇಟ್ಕೊಂಡಿವಿ ತಿನ್ನಾಕತ್ತ ಈಗ ಅನ್ನಕತ್ರಿ. ಸೂಪರ್ ಆಗ್ಯಾವ ಸ್ನೇಹಿತರೆ. ತಿಂದು ನೋಡ್ರಿ ಮಸ್ತ್ ಆಗ್ಯಾರ. ಒಮ್ಮೆ ಮಾಡಿ ನೋಡ್ರಿ ನೀವು ಗೆಣಸಿನ ಹೋಳ್ಗೆ. ಕರ್ಚಿಕಾಯಿ ಮಾಡ್ತೀನಿ ರೀ ದೇವ್ರಿಗಿನು. ಇದಕ್ಕೆ ಗೆಣಸಿನ ಹೋಳ್ಗೆ ತಿಂದಾಗ ಅದನ್ನು ತಿಂದು ನೋಡಂಗಿಲ್ಲ ರೀ. ದೇವ್ರದೈತ್ರಿ, ದೇವ್ರಿಗೆ ಹೋಗ್ಬೇಕು ಅಮಾಸಿ ಊರಾಗ. ನೋಡಿ ಸ್ನೇಹಿತರೆ ಕರ್ಚಿಕಾಯಿನೂ ಆಯ್ತ್ರಿ. 4 ಪುರಿ ಅದು ನೋಡ್ರಿ. ಲಾಸ್ಟ್ ಉಳ್ದಿರೋ ಹಿಟ್ಟಲ್ಲಿ 4 ಪುರಿ ಮಾಡೀನಿ ಸ್ನೇಹಿತರೆ. ಯಾವ ಥರ ಉಬ್ಬಿ ಬಂದೈತಿ ನೋಡ್ರಿ. ಪುರಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಕರ್ಚಿಕಾಯಿ ಇಷ್ಟ ಅದು ರೀ. ಇನ್ನು ಸಾರು ಮಾಡಬೇಕು, ಅನ್ನ ಮಾಡಬೇಕು. ಅನ್ನ ಸಾರು ಆಟ ಮಾಡ್ರೆ ಮುಗೀತು ನೋಡ್ರಿ ಅಡ್ಗೆ ಕೆಲಸ. ಮತ್ತು ಸಿಗ್ತೀನಿ ಸ್ನೇಹಿತರೆ. ಎಲ್ಲ ಮೊದಲಿಗ ಬಾಂಡೆ ಒಗ್ಯಾನ ಮಾಡ್ತೀನಿ ರೀ, ಆಮೇಲೆ ಅನ್ನ ಸಾಂಬಾರು ಮಾಡ್ತೀನಿ ರೀ. ಯಾಕಂದ್ರೆ ಸಾರು ಮಾಡಕ್ಕೆ ಬೊಗೋನಿನೂ ಇಲ್ಲ, ಅನ್ನ ಮಾಡಕ್ಕೆ ಕುಕ್ಕರ್ನೂ ಖಾಲಿ ಇಲ್ಲ. ಅದಕ್ಕೆ ನೋಡ್ರಿ ಒಗ್ಯಾನ ಬಾಂಡೆ ಮಾಡ್ತೀನಿ ರೀ. ನೀರು ಹಾದ್ಗಿದವ್ರಿ. 10 ಗಂಟೆ ಆಯ್ತು ರೀ ಟೈಮ. ಇಷ್ಟು ಮಾಡೋದ್ರಾಗನ ಬರೇ ಮನೆಯಿಂದೆಲ್ಲ ಬಟ್ಟಿ ಬಾಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಬಂದು ಅಂಗಡಿಯಿಂದೆಲ್ಲ ಕಸ ಹೊಡೆದೆ ರೀ. ಆಡ್ಗಳ ಕಾಲನ ಕಸ ಹೊಡಿಗಿ ಆಡ್ಗಳು ಕಟ್ಟಿ ಅವಕ್ಕಷ್ಟು ಮೇವು ಒಗದು ಒಬ್ರು ಸಿಸ್ಟರು ವಿಡಿಯೋ ನೋಡಾಕತ್ತಿದ್ದೆ ರೀ. ಮೋಟಿವೇಶನ್ ಅಂತ ಸಿಕ್ಕಾಪಟ್ಟೆ ಐತ್ರಿ ವಿಡಿಯೋ. ಅವರು ಒಂದು ದಿನಕ್ಕೆ ರೀ 50 ಬ್ಲೌಸ್ ಕಟಿಂಗ್ ಮಾಡ್ಯಾರೆ, 20 ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಯಾರೆ. ಆ ಸಿಸ್ಟರ್ದು ವಿಡಿಯೋ ನೋಡ್ತೀನಿ ರೀ ನಾ. ಮೋಟಿವೇಶನ್ ಆಯ್ತು ಆದಂಗಾಗಿ ನಾನು ಕುಂಡ್ರಬೇಕಂದ್ರೆ ಅಮಾಶೆ ಐತಿ ಬಿಡಪ್ಪ ಇಟ್ಟು ತಾನೆ ಎಲ್ಲ ಕೆಲಸ ಮಾಡಿ ಬಂದನು. ಗೆಣಸಿನ ಹೋಳ್ಗೆ 2 ಹೋಳ್ಗೆ ತಿಂದೆ ರೀ. 2 ಪುರಿ ತಿಂದು ಬಂದೆ. ಸಾಂಬಾರು ಅಷ್ಟ ಮಾಡುದು ಉಳಿಸಿ ಬಂದರೆ. ದೇವ್ರ ಪೂಜೆ ಮಾಡಲಿಲ್ಲ ಸ್ನೇಹಿತರೆ. ಒಗ್ಯಾನ ಒಗದು ಹಾಕಿದೆ. ಎಷ್ಟು ತನ ಮಧ್ಯಾಹ್ನ 1 ಆಯ್ತು ರೀ. ಇನ್ನು ಸಂಜಿಕ ಮಾಡ್ರಾತು ಎಡಿ ಅಂತ್ರ ಸಂಜಿಕ ಕೊಡೋದಾಗ್ತೈತಿ. ಯಜಮಾನ್ರು ಬರೋಣ ಅಂತೇಳಿ ಎಲ್ಲ ಅಲ್ಲೇ ಬಿಟ್ಟು ಬಂದೆ. ಆಡುಗಳು ನಾನು ಪೂಜೆ ಮಾಡಕ್ರಿ ಮಾಡ್ಬೇಕಂದ್ರೆ ಸ್ನೇಹಿತರೆ ಆಡು ಸಿಕ್ಕಾಪಟ್ಟೆ ಆಡುಗಳು ಒದರಾಕತ್ರಿ. ಕೈಗೆ ನೋಡ್ರಿ ಬಟ್ಟಿಗೆ ಮೂಸ್ ಹುಚ್ಚಿದಂಗ ಆಗೈತ್ರಿ. ಹೆಂಗ್ ಕಾಣಾಕ್ತೈತಿ ಮೊಬೈಲ್ ಹಿಡಿಯಾಗ ಒಮ್ಮೆ ನೂಸ್ಲಾಗ್ತೈತ್ರಿ. ಇಲ್ಲಿ ಬಿಸಿಲಿಗೆ ಒಂದು ಸಾಣಿ ಪಾಪ ಒದರ್ಲಾಕತ್ರಿ. 1 ಆಗಾಕ್ ಬತ್ರಿ ಟೈಮ್ ಮನೆ ಕೆಲಸ ಆಗ್ಬೇಕಾದ್ರ. ಅದಕ್ಕೆ ಪೂಜೆ ಹಿಂದಿ ಕಡೆನ ಸಂಜಿಕ ಮಾಡ್ರತ್ತ ಒತ್ತಾಟೆ. ಹೆಂಗಾದ್ರು ಎಡಿ ಮುರ್ದೇ ಇಲ್ಲ. ಅನ್ನನೂ ಮಾಡಿಟ್ಟನು, ಕರ್ಚಿಕಾಯಿನೂ ಮಾಡಿನ ಅಂತ ಹೇಳಿ ಬಿಟ್ಟು ಬಂದೆ ಸ್ನೇಹಿತರೆ. ಯಜಮಾನ್ರು ಇನ್ನ ಈಗ ಗಾಡಿ ಖಾಲಿ ಆಗ್ಲಾಕತ್ತೈತ್ರೆ. ಅವ್ರು ಬರಾನ ಊರಾಗ ದೇವ್ರಿಗೆ ಹೋಗಿ ಬರ್ತೀನಿ ರೀ. ಇನ್ನು ಮುಂದಿನ ಅಮಾಸಿ ಏನೈತಿ ನಮ್ಮಲ್ಲಿ ವಾರ ಹಿಡಿತಾರಿ. ಕಾಯಿ ಹೊಡೆಯಂಗಿಲ್ಲ ಸ್ನೇಹಿತರೆ. ಇದೊಂದ್ಸಲ ಹೋಗಿ ಕಾಯಿ ಹೊಡ್ಕೊಂಡು ಬಂದು ದೇವ್ರಿಗೆ. ಮಕ್ಕಳು ಎಕ್ಸಾಮ್ ಚಾಲು ಆಗ್ತಾವ್ರಿ. ನನ್ನ ಮಗ ಸ್ವಲ್ಪ ಅವನಿಗೊಂದು ಸ್ವಲ್ಪ ಹುಷಾರಿಲ್ಲತ್ರಿ. ಇಬ್ಬರಿಗೆ ಆರಾಮಿಲ್ಲತ್ತ. ಫೋನ್ ಹಚ್ಚಿದ್ರಿ. ಅದೊಂದು ಸ್ವಲ್ಪ ಅದ ಹಳ್ಳಿ ಒಳಗನ ದೇವ್ರ ಪೂಜೆ ಮಾಡ್ಲಾರ್ದನ ಬಿಟ್ಟು ಬಂದ್ಬಿಟ್ಟೆ ನಾ. ವಿಡಿಯೋ ನೋಡ್ಕೋತಾನೆ ನನಗೂ ಒಂಥರ ಮೋಟಿವೇಶನ್ ಆದಂಗೆ ಆಗ್ಬಿಡ್ತ್ರಿ. ಕುಟ್ರ ಇನ್ನು ಹಂಗೆ ಕೆಡ್ತ ಇದು ಆಗ್ತೈತಿ ಬಾ ಅಂತೇಳಿ ಇವಷ್ಟು ಬ್ಲೌಸ್ನ ಹುಕ್ಸ್ ಮಾಡಾಕತ್ತೀನಿ ಸ್ನೇಹಿತರೆ. ಎಮ್ಮಿಂಗ್ ಮಾಡೋದು ಹುಕ್ಸ್ ಮಾಡೋದು ಮಾಡಾಕತ್ತೀನಿ. ಈಗ ಆಲ್ರೆಡಿ 2 ಬ್ಲೌಸಿನ ಮುಗ್ದೈತಿ. 3ನೇದು ಸ್ಟಾರ್ಟ್ ಮಾಡೀನಿ. ಅವ್ರದ್ದು 20 ನಿಮಿಷದ ವಿಡಿಯೋ ನೋಡಿದ್ರಾಗನ ಅಷ್ಟು ಮಾಡಿದೆ. ಯಾಕಂದ್ರೆ ನೋಡ್ರಿ ಮನುಷ್ಯಾಗ ಕಾಲೇ ಹಂಗೆ ಕೂತೀವಂದ್ರೆ ಹಂಗೆ ಕೂತ್ರೆ ಏನೂ ಆಗಂಗಿಲ್ಲ ರೀ. ಯಾವ್ದಾರೆ ಒಂದು ಕೆಲಸ ಮಾಡ್ಕೋತ ಹೋದ್ರೆ ನಡಿತೈತ್ರಿ. ನನಗೆ ಹೆಂಗಂದ್ರೆ ರೀ ಈಗ ಮೊದಲೆಲ್ಲ ಭಾಳ ಟೈಮ್ ವೇಸ್ಟ್ ಮಾಡೀನಿ ಸ್ನೇಹಿತರೆ. ನನಗೆ ಹುಷಾರು ತಪ್ಪಿದಾಗ ಅಷ್ಟೇ ಟೈಮ್ ವೇಸ್ಟ್ ಮಾಡೋದು. ನಾನು ಹುಷಾರಿದ್ನಿ ಅಂದ್ರೆ ಕೆಲಸ ಮಾಡತ್ತೀನಿ ರೀ.
ಮತ್ತು ವ್ಯರ್ಥ ನನಗೆ ಟೈಮ್ ವೇಸ್ಟ್ ಮಾಡಿದ್ದಂದ್ರೆ ಎಲ್ಲರೂ ಹೊರಗಡೆ ಹೋದಾಗ ವ್ಯರ್ಥ ಆಗಿಬಿಡ್ತೈತ್ರಿ. ಹೊರಗಡೆ ಅಂತ ನನ್ನ ಕೆಲಸ ಇದ್ರೆ ಮಾತ್ರ ಹೋಗಿರ್ತೀನಿ, ಕೆಲಸ ಇಲ್ಲ ಅಂದ್ರೆ ಹೋಗಿರಂಗಿಲ್ಲ. ನೋಡ್ತೀರಿ ನೀವು, ಸಾವಿತ್ರಿ ಸಿಸ್ಟರು ತುಳಜಾ ಸಿಸ್ಟರ್ನ ಭೇಟಿಯಾಗಕ್ಕೆ ಹೋಗ್ಯಾರಿ. ಸಾವಿತ್ರಿ ಸಿಸ್ಟರ್ ಹೆಂಗಂದ್ರೆ ರೀ, ನಾನು 2 ಸಲ ಕಾಲ್ ಮಾಡೀನಿ ಸ್ನೇಹಿತರೆ. ಎಲ್ಲೇ ಹೊಂಟಾರ ಇವರು, ಬೆಂಗಳೂರಿಗೆ ಹೊಂಟಾರತ್ತ ಅಂದಂದ್ರೆ ನಾವು ಕಾಲ್ ಮಾಡ್ರಿ, ಫೋನ್ ಎತ್ತೇ ಇಲ್ಲ ರೀ. ನಾನು ಇನ್ನು ಅವ್ರು ಕಾಲ್ ಮಾಡೋ ಮಟ್ಟ ನಾನು ಫೋನ್ ಹಚ್ಚಂಗೆ ಇಲ್ರಿ. ನೋಡುಣ್ರಿ ಏನಾಗ್ತೈತ್ರಿ. ನಾನು 2 ಸಲ ಕಾಲ್ ಮಾಡೀನಿ. 2 ಸಲ ಕಾಲ್ ಮಾಡ್ರ ಮೀರಿ ಎತ್ತಲಿಲ್ಲ. ನೀವು ಫೋನ್ ಎತ್ತಿರಂದ್ರ ಸಾವಿತ್ರಿ ಸಿಸ್ಟರು, ನಾನು ತುಳಜಾ ಸಿಸ್ಟರ್ ಜೊತೆ ಮಾತಾಡ್ತಿದ್ನಿಲ್ರಿ. ಈ ಯೂಟ್ಯೂಬ್ದಿಂದ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸಿಕ್ಕಾರ್ರಿ. ಮತ್ತು ಹೆಂಗಂದ್ರೆ ರೀ, ಅವರು ನಾವು ನಮ್ಮ ಜೊತೆ ಮಾತಾಡ್ರಂದ್ರ ಎಷ್ಟು ಖುಷಿ ಆದಂಗೆ ಆಗ್ತೈತ್ರಿ. ಏನೋ ನಮ್ಮ ಒಡ ಹುಟ್ಟಿದವ್ರ ಜೊತಿನ ಮಾತಾಡ್ದಂಗ, ನಮ್ಮ ಮನಸ್ಸಿನ ಭಾವನೆ ಹಂಚ್ಕೊಂಡಂಗ ಈ ಥರ ಆಗ್ತಿರ್ತೈತ್ರಿ. ಆ ಟೈಮ್ದಾಗ ಸಾವಿತ್ರಿ ಸಿಸ್ಟರ್ ಯಾಕೋ ಕಾಲ್ ಎತ್ತಲಿಲ್ಲ ರೀ. ಜಾತ್ರೆಗೆ ಹೋಗಿದ್ರಿ, ಅವ್ರ ತವ್ರ ಮನೆ ಜಾತ್ರೆಗೆ. ಅಲ್ಲೇ ಆ ನಂದಿನಿ ಸಿಸ್ಟರ್ ಜೊತೆ ಮಾತಾಡಬೇಕು, ಫೋನ್ ಹೋಗಿರ್ತಾರು ಅಂತ ಹೇಳಿ ನಾನು ಎಲ್ಲರೂ ನಂಬರ ನನಗೆ ಇಲ್ಲ ರೀ ನನ್ನ ಕಡೆ. ಯಾಕಂದ್ರೆ ಸಾವಿತ್ರಿ ಸಿಸ್ಟರು ಆನ್ಲೈನ್ ಬಿಸ್ನೆಸ್ ಮಾಡ್ತಾರೆ. ಅವ್ರ ನಂಬರು ಹಾಕಿರ್ತಾರೆ, ಎಲ್ಲರೂ ತೊಗೊಂಡಾರ. ಯೂಟ್ಯೂಬರ್ ಎಲ್ಲರೂ ನಂಬರ್ ಅವ್ರ ಕಡೆ ಅದಾವ್ರಿ. ಅವ್ರ ನಂಬರೇ ಎಲ್ಲರ ಕಡೆ ಅದಾವ. ಅದಕ್ಕೆ ಬೇಜಾರು ಮಾಡ್ರಿ ನೋಡ್ರಿ ಸಾವಿತ್ರಿ ಸಿಸ್ಟರ್. ನನಗೆ ಯಾಕೇನೋ ಇವತ್ತು ಅವ್ರಾಗೆ ಕಾಲ್ ಮಾಡೋ ಮಟ್ಟ ನಾನು ಕಾಲ್ ಮಾಡಂಗಿಲ್ಲ ಸ್ನೇಹಿತರೆ. ಏನತ್ತೀರಿ ನೀವು ಕಮೆಂಟ್ ಹಾಕ್ರಿ. ನನ್ನ ತಪ್ಪೈತೆ ಅವ್ರ ತಪ್ಪೈತ್ರಿ. ನಾನು 2-3 ಸಲ ಮಾಡೀನಿಲ್ರಿ ನಾನು 2-3 ಸಲ ಹಚ್ಚೀನ್ರಿ. ಏನೋ ಒಂದು ವಿಷಯ ನಾನು ಅವ್ರ ಜೊತೆ ಮಾತಾಡಬೇಕು, ನಂದೇನೋ ನನ್ನ ಪ್ರಾಬ್ಲಮ್ ಹೇಳ್ಕೋಬೇಕು ಅಂತ ನಾನು ಹಚ್ಚಿದ್ದಿಲ್ಲ. ಯಾಕಂದ್ರೆ ನಂದಿನಿ ಸಿಸ್ಟರ್ ಜೊತೆ ಮಾತಾಡಬೇಕು. ಹಾಗೆ ತುಳಜಾ ಸಿಸ್ಟರ್ ನಾನು ಯಾರನ್ನ ಭೇಟಿಯಾಗಕ್ಕೆ ಹೊಂಟಾರತ್ತ ಅನ್ನೋದು ಗೊತ್ತಾಗಲಿಲ್ಲ. ಶಾರ್ಟ್ ವಿಡಿಯೋ ನೋಡಿದೆ ರೀ ಅವ್ರದ್ದು. ಶಾರ್ಟ್ ವಿಡಿಯೋದಾಗ ತುಳಜಾ ಸಿಸ್ಟರ್ ಇದ್ರು. ಸಿಸ್ಟರ್ ಭೇಟಿಯಾಗಕ್ಕೆ ಹೊಂಟಾರು. ಆ ಸಿಸ್ಟರು ಇವರು ಕುಡಿಸಿ ಎಲ್ಲೇ ಹೊಂಟಾರತ್ ನಾ ಮಾಡಿದ್ದೆ ರೀ. ಅನ್ಕೊಂಡೆ ನಾನು ಅವ್ರ ಮನೆಗೆ ಹೋಗ್ಯಾರ ಇವರು ಸಿಸ್ಟರು. ಚಿಕ್ಕಪೇಟೆಗೆ ಹೋಗ್ಯಾರತ್ರಿ ಬಟ್ಟೆ ಏನೋ ತೊಗೊಂಬರಾಕ. ನೋಡುಣ್ರಿ ಆ ವಿಡಿಯೋ ಹಾಕಿರಂದ್ರ ಅವಾಗ ಎಲ್ಲಿ ಹೋಗಿದ್ರು ಏನಿಲ್ಲ, ಏನು ತೊಗೊಂಬಂದಾರತ್ತ ನೋಡುಣ್ರಿ. ಮತ್ತು ಕಾಲ್ ಮಾತ್ರ ನಾನು ಮಾಡಂಗಿಲ್ಲ ರೀ. ನನಗೂ ಕೋಪ ಬಂದಂಗೆ ಆಗ್ಬಿಟ್ಟೈತ್ರಿ. ಯಾಕೋ ಫೋನ್ ಎತ್ತಲಾರ್ ಬಿಟ್ಟೈತ್ರಿ. ಅವ್ರ ಮಗಳಿಗೆ ಆರಾಮಿಲ್ಲತ್ರಿ. ಅದು ಒಂಥರ ಬೇಜಾರಾದಂಗೆ ಆಗ್ಬಿಡ್ತ್ರಿ. ಶ್ರಾವಣಿಗೆ ಆರಾಮಿಲ್ಲ ರೀ, ಯಾಕೋ ಆರಾಮಲ್ರಿ ಪಾಪ. ಅವರು ಒಂದು ಬೇಜಾರಂದ್ರೆ ಏನ್ರಿ, ಮತ್ತೊಂದು ಏನೂ ಇಲ್ಲ ರೀ. ಯಾಕಂದ್ರೆ ಅವರು ಬಿಜಿ ಇರ್ತಾರೆ ಹೊರಗಡೆ ಹೋದಾಗ, ಅದಕ್ಕೆ ಎತ್ತಿಲ್ಲ ಅಂತ ಅನ್ಕೋತೀನಿ ನೋಡ್ರಿ. ಮತ್ತು ಈಗ ಅವರು ಏನೋ ಒಂದು ಕೆಲಸ ಮಾಡಕ್ಕೆ ಹೋಗಿರ್ತಾರೆ ಪಾಪ. ಒಬ್ಬರೇ ಒಂಟಿ ಹೆಣ್ಮಾಳು, ಈ ಕಡೆ ಆ ಕಡೆ ಮನಿನೂ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಆ ಕಡೆ ಹೋಗಿದ್ದ ಕೆಲಸನೂ ಮಾಡ್ಕೋಬೇಕಂದಾಗ ನಾವು ಕಾಲ್ ಮಾಡಿ ಡಿಸ್ಟರ್ಬ್ ಆದಂಗಾಗಿ ಎತ್ತಿಲ್ಲೇನೋ ಅನ್ಕೋತೀನಿ ರೀ. ನೋಡೋಣ್ರಿ ಅವ್ರಾಗೆ ವಿಡಿಯೋ ನೋಡಿ ಹಚ್ಚಿರ್ತಾರೆ. ಹಚ್ಲಿಕ್ರೆ ಮತ್ತು ನಾನೇ ಹಚ್ತೀನಿ ರೀ ಫೋನ್. ನನ್ನ ಮನ್ಸನ್ನ ಹಂಗೆ ಐತ್ರಿ ಸ್ನೇಹಿತರೆ. ಯಾರ ಮ್ಯಾಗೂ ಬೇಜಾರು ಭಾಳ ಜಾಸ್ತಿ ಮಾಡ್ಕೊಳ್ಬಾರ್ದು. ಬೇಜಾರಾಗಿ ಬಿಡಕ್ಕೂ ಬರಬಾರ್ದು, ಈ ಕಡೆ ಹಿಡ್ಕೊಳಕ್ಕೂ ಬರಬಾರ್ದು. ಆ ಥರ ಐತ್ರಿ. ಬರ್ರಿ ಇವನ್ನ ಅಷ್ಟ ಎಮ್ಮಿಂಗು ಹುಕ್ಸು ಮಾಡಿ ಮತ್ತೆ ಸಿಗ್ತೀನಿ. ನಮ್ಮದು ಆಡ್ ಮೇಸು ಡ್ಯೂಟಿ ಟೈಮ್ 7 ಗಂಟೆ ಆಗಕ್ಕೆ ಬಂದೈತ್ರಿ. ನಮ್ಮ ಆಡುಗಳು ಇನ್ನೂ ಬಿಟ್ಟೇ ಇಲ್ಲ ರೀ. ಒಟ್ಟೆ ಈಗ ಎಷ್ಟು ದಿನ ಆಯ್ತು ರೀ. ಇವತ್ತು ಬಿಟ್ಟಿನ್ರಿ. ಇವತ್ತು ಬಟ್ಟೆ ಸ್ಟಿಚ್ ಮಾಡೋದಿಲ್ಲ ಅಂತ ಹೇಳಿ ಅವನ್ನೆಲ್ಲ ಹುಕ್ಸ್ ಹಚ್ಚಿ ಆಡ ಬಿಟ್ಟು ನೋಡ್ರಿ. ಎಷ್ಟು ಚಂದ ತಿನ್ನಕತ್ತಾರ ಕಂಟ್ಯಾಗ ಏರಿ ಹಂಗೈತೆ ನೋಡ್ರಿ. ಸಂಜೆ ಪೂರ ಕತ್ಲಾಗಕ್ಕೆ ಬಂದೈತ್ರಿ ಈಗ ವಾತಾವರಣ. ನೋಡ್ರಿ ಹಸುರು ಗ್ರೀನ್ ಎಲ್ಲ ಕಡೆ ಗ್ರೀನ್ ಕಲರ್. ಯಜಮಾನ್ರು ಬಂದಾರಿ. ಗಾಡಿ ಬಿಟ್ಟು ಬರ್ತೀನಿ ಅಂತೇಳಿ ಹೋಗ್ಯಾರಿ. ನಾ ಬಂದೇ ಇಲ್ಲ ರೀ. ದೇವ್ರಿಗೆ ಯಾವಾಗ ಹೋಗೋದಾಗ್ತೈತೋ ಏನೋ ರೀ. ಹಾ ಬಾ ಬಾ ಬಾ. ಅಂಗಡಿ ಬಾಕ್ಲ ಅಲ್ಲಿ ತೆರದ್ ಬಿಟ್ಟು ಯಾರೊಬ್ರು ಇಲ್ರಿ ಅಂಗಡಿ ಮುಂದೆ. ಬರ್ರಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ದೇವ್ರಿಗೆ ಹೋಗಿ ಬಂದಿವ್ರಿ. 8ಕ್ಕೆ ಹೋಗಿದ್ದೀರಿ, ರಾತ್ರಿ 8ಕ್ಕೆ. ಯಜಮಾನ್ರು ಯಾವಾಗ ಕರ್ಕೊಂಡೋಗಿ ಬಂದು ಈಗ ಸಾಂಬಾರು ಮಾಡೀನ್ರಿ. ಊಟ ಇಲ್ಲ ರೀ. ಅವರು ಹಾಲು ತಗೊಂಡು ಬಂದಾರಿ ಬರಾಗ. ಖರ್ಚಿಕೆ ಹಾಕಿ ಇವನ್ ತೆಗೆದು ಇಟ್ಬಿಟ್ರಿ. ಖರ್ಚಿಕೆ ನಾ ಮಾತ್ರ ತಿನ್ನಲ್ಲಪ್ಪ. ಖರ್ಚಿಕೆ ನೋಡ್ರಿ ಯಾರು ತಿನ್ನಂಗಿಲ್ಲ. ಅವರು ಒಂದು 4 ಹಾಕೊಂಡು ತಿಂದಾರೆ. ಹಾಂ ನೋಡಿ ತೆಂಗಿನ ನೀರು ರೀ. ಅಷ್ಟು ಪೂರ ಒಂದು ಕಿಟ್ಲಿ ತುಂಬೈತ್ರಿ ತೆಂಗಿನ ನೀರ. ಹಾಲು ತೊಗೊಂಬಂದಾರಿ 1 ಅರ್ಧ ಲೀಟ್ರ್.
ಹೋಳಿಗೆ ಹೆಂಗಾಗ್ಯಾರ ಏನು ಹೇಳಂಗೆ ಇಲ್ಲ ನೋಡ್ರಿ. ಒಟ್ಟ ರೆಸ್ಪಾನ್ಸ ಮಾಡಂಗಿಲ್ರಿ. ಅಡ್ಗೆ ಹಂಗೈತಿ, ಅಡ್ಗೆ ಇನ್ನೇ ಮಾಡಂಗೆ ಇಲ್ಲ ನಿಮ್ಗೆ ಏನು. ಗೆಣಸಿನ ಹೋಳಿಗೆ ಹೆಂಗಾಗ್ಯಾವ? ಚಲೋ ಆಗಿಲ್ಲ. ಯಾರು ತಿಂದಿನ ಗೆಣಸಿನ ಹೋಳಿಗೆ ಟೇಸ್ಟ್ ಹಾಲು ಏನು ಇಲ್ಲ. ಒಂದ್ರ ಮ್ಯಾಗ ಒಂದು ಹಿಂಗೆ ಇಟ್ಟು ತಂಗ ಹೆಂಗ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಹಿಟ್ಟು ಸಾಲ ಹಾರ್ಬಿಟ್ಟೆ ಒಂದು ಸ್ವಲ್ಪ. ಅದಕ್ಕೆ ದಂಡ ಇದು ಆಗಿರ್ಬೇಕು ಅದು. ರೈಸ್ ಮಾಡಿದ್ದು ಹಾಗೆ ಐತ್ರಿ. ಹಾಲ 2 ಪೂರಿ ನೋಡಿ, 2 ಪೂರಿ ನೀ ಬರೋಣ ತಿತ್ತಾನಂತೆ. ನಾ ಇವ್ಯಾರು ತಿಂತಿದ್ದೆ ನಾ ಅವಾಗ. ಪೂರಿ ಸಾಂಬಾರು ಇನ್ನೊಂದು ಹಾಕೋರಿ, ಹಾಲು ಹಾಕೋರಿ. ಹಾಲು ಪಾವು ಕೆಜಿ ತೊಗೊಂಬರ್ದೈತಿ. ಸಾಂಬಾರು ಕಟ್ಟಿದ ಸಾಂಬಾರು ಭಾಳ ಇಷ್ಟಪಡ್ತಾರೆ ನನ್ನ ಸಾಂಬಾರು ಎಲ್ಲರೂ ನೋಡಿದವ್ರು. ಹೌದಿಲ್ರಿ? ಕಟ್ಟಿನ ಸಾಂಬಾರ ಅನ್ನ ಮಸ್ತ್ ರೀ. ಸಾರಿಗೆ ಕೊಬ್ಬರಿ ನಮ್ಮ ಯಜಮಾನ್ರು ಜಜ್ಜಿ ಕೊಟ್ಟಾರ ನೋಡ್ರಿ ಸಣ್ಣಂಗೆ. ಇನ್ನೊಂದು ಸ್ವಲ್ಪ ಜಜ್ರಿ ಈ ಕಡೆ ಗಡ್ಬಡ್ರಿ ಹೊಟ್ಟೆ ಹಸದು ಬಿಟ್ಟೈತ್ರಿ. ಪಾಪ ಮಧ್ಯಾಹ್ನದಾಗ ಊಟ ಇಲ್ಲ ಇಲ್ಲ ರೀ ಅವ್ರದ್ದು. ಹಾಲು ಹಾಕಿರಿ ನೋಡ್ರಿ ನನಗೊಂದು ಸ್ವಲ್ಪ. ಅವು ಗೆಣಸಿನ್ಕಾಯಿಗೆ ನೀರು ಹಾಕಬಾರ್ದತ್ ಭಾಳ. ಒಂದು ದಿವ್ಸ ಹಾಕಿ ಇಟ್ಬಿಟ್ಟು ಒಂದಿಟ್ಟು ಮೆತ್ತಗಾಗಿಬಿಟ್ಟಿತ್ತು ಹೂರ್ನ. ಸಾಕು 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 ಸಾಕು. ಬರ್ರಿ ಸ್ನೇಹಿತರೆ, ಬರ್ರಿ ನಮ್ಮ ಮನೆಗೆ ಊಟಕ್ರಿ. ಏನು ನೋಡತ್ತೀರಿ? ಸಾಂಬಾರು ಕುಡಿಲಕ್ಕ ಪ್ಲೇಟ ಅದ್ರಾಗ ಬೋಲ್ದಾನ. ಸಾಂಬಾರ ಟೇಸ್ಟ್ ನೋಡ್ಯಾರ್ರಿ ನಮ್ಮ ಯಜಮಾನ್ರು ಸೈಡಿಗೆ. ಬೆಲಸ್ ನಾನು ರಾತ್ರಿ ಬದ್ನಿಕಾಯಿ ಪಲ್ಯ ಐತೆ ನೋಡು, ಅದನ್ನೇ ಹಚ್ಕೊಂಡು 2 ಪೂರಿ ತಿಂದು ನೋಡಿ ಸಾಕನ್ರಿ. ಇನ್ನೊಂದು ಸ್ವಲ್ಪ ಕೊಬ್ಬರಿ ಹಾಕೋದಿತ್ತು, ಸ್ವಲ್ಪ ಜಜ್ಜಿದ್ನಿ ಬರೀ. ಮಸ್ತ್ ಆಗ್ಯಾವ್ರಿ ಹೋಳಿಗೆ. ಮೈದಾ ಹಿಟ್ಟು ಗೋಧಿ ಹಿಟ್ಟು ಸಾಲಿಲ್ಲ ರೀ. ಮೈದಾ ಹಿಟ್ಟು ಹಾಕೇನ್ರಿ ಸ್ವಲ್ಪ. ಅವೇ ಬಿರುಸಾಗ್ಯಾವ ಅನ್ನತ್ತಾರ. ಅಷ್ಟೇನು ಬಿರುಸಾಗಿಲ್ಲ ಏನೋ. ಒಂದ್ರ ಮ್ಯಾಗ ಒಂದು ಇಡ್ತೀನಿ. ಬರ್ರಿ ಸ್ನೇಹಿತರೆ ಊಟಕ್ಕೆ. ಹಬ್ಬದ ಅಡುಗೆ ಮಸ್ತ್ ನೋಡ್ರಿ. ಶಿವರಾತ್ರಿ ಹಬ್ಬದ್ದು. ಇನ್ನು ಮತ್ತೆ ಯಾವಾಗಿನ ಹೋಳಿ ಹುಣ್ಣಿಮೆ ದೇವ್ರಿಗೆ ಹೋಗಿ ಬಂದಿವ್ರಿ ಎಲ್ಲ ಕಡೆ. ಹೋದ ಅಮಾಸಿಗೆ ನನ್ನ ಮಗ ಕರ್ಕೊಂಡು ಹೋಗಿದ್ರಿ ಹಗ್ಲದ. ಈ ಅಮಾಸಿಗೆ ನನ್ನ ಗಂಡ ಕರ್ಕೊಂಡು ಹೋಗ್ಯಾನ ರಾತ್ರಿ 8ಕ್ಕೆ. ಎಲ್ಲರೂ ಈಗ ಬಂದಿರಿ ದೇವ್ರಿಗೆ ಈಗ ಬಂದಿರಿ ಅನ್ನೋದು ಕೇಳಕ್ಕೆ ಹತ್ಬಿಟ್ಟಿರಿ ಎಲ್ಲರೂ. ಇನ್ನೊಟ್ಟು ಹಾಕೋರಿ ಹೋಳಿಗೆ. ಮಸ್ತ್ ಆಗ್ಯಾವ್ರಿ ಹೋಳಿಗೆ. ಅರ್ಧ ಕಿಲೋ ತರಿಸಿದ್ದೆ ಬರೀ. ತಿಂತಾರ ಏನಿಲ್ಲೋ, ಮೊದಲು ಆರಾಮ್ ಬೇರೆ ಇಲ್ಲತ್ ಹೇಳಿ. ಸಿಕ್ಕಾಪಟ್ಟೆ ಕೆಲಸ ಆಗೈತಿ ಇವತ್ತು. ಆಡ ಮೆಷಿನ್ ಮತ್ತೊಂದು ತಾಸು 2 ತಾಸು. ಸಾಂಬಾರು ಟೇಸ್ಟ್ ನೋಡಾಕತ್ತೀರಿ ಹಂಗಾಗೈತ್ರಿ. ಸೂಪರ್ ಆಗೈತ್ರಿ. ಸಾಂಬಾರು ಮಸ್ತ್ ಆಗಿರ್ತೈತಿ. ಸಾಂಬಾರು ಹೇಳ್ದ ಬೇಡ ಸಾಂಬಾರು ತೆಳ್ಳಗಾಗೈತಿ. ಮತ್ತು ಕೊಬ್ಬರಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು. ಇಲ್ಲ ಹೂರ್ನ ಭಾಳ ಬ್ಯಾಳಿ ಭಾಳ ಹಾಕಿದ್ರೆ ಭಾಳ ಕಟ್ಟು ಬರ್ತೈತಿ ಅದು. ಹುಂಚಿಕಾಯಿ ಹಾಕ್ಬೇಕು. ಅದಕ್ಕೆ ಹುಂಚಿಕಾಯಿ ಇಲ್ಲ, ಟೊಮೆಟೊ ಹಾಕಿ ನಾವು. ಬರ್ರಿ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ. ಊಟ ಮಾಡಿ ನಾ ಕಂಟಿನ್ಯೂ ಮಾಡೋಕ್ಕಾಗಂಗಿಲ್ಲ ರೀ. ಸುಸ್ತು ಬರಾಕತ್ತೈತ್ರಿ. 4:15ಗೆ ಎದ್ದೀನ್ರಿ ಬೆಳಿಗ್ಗೆ. ಇವತ್ತು ನಿದ್ದೆ ಮಾಡ್ತಾರ್ರಿ ಫುಲ್. ಇವತ್ತು ಫುಲ್ ನಿದ್ದೆ ಮಾಡ್ತಾರ್ರಿ.